ಬಾಂಧವ್ಯದ ಪ್ರಾಮುಖ್ಯವಾಗಿ ಆಚರಿಸುವ ಶುಭ ದಿನ. ಅದಕ್ಕೋಸ್ಕರ ನನ್ನ ತಮ್ಮ ರಾಜಕುಮಾರನ ಸಲುವಾಗಿ ಶ್ರೀ ಮಹಾಗಣಪತಿಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನ ಪೂರೈಸಿ ಪ್ರಸಾದವನ್ನು ತೆಗೆದುಕೊಂಡು ಬಂದೆ. ಆದರೆ ಮುಂಜಾನೆ ಹೋದ ನನ್ನ ತಮ್ಮ ಇನ್ನೂ ಬಂದಿರುವಲ್ಲ, ಯಾಕೆ ಬಂದಿಲ್ಲ? ಅವನಿಗೆ ಮನೆಗಳ ಹಿಂಸ ಆಗಿವೆ, ಯಾಕೆ ಬಂದಿಲ್ಲ ಅವನು? ಓ ಬಂದೇನಪ್ಪ, ಎಷ್ಟು ಅಂತ ಹೊರಕೋದಣ್ಣ? ಹೇಳಪ್ಪ, 100 ಅಂಶ. ಯಾಕೆ ಈಗಷ್ಟೇ ನಿಂತಕ್ಕಾಗಿ ಮಾತನಾಡ್ಕೊತಾ ಇದ್ದೆ. ಅದಕ್ಕೋಸ್ಕರವಾಗಿ ನಿನ್ನ ಶ್ರೀ ಮಹಾಗಣಪತಿಗೆ ಪ್ರಸಾದ ತಂದಿದ್ದೀನಿ. ನೀನು ಬಂದಿಯಲ್ಲ, ತುಂಬಾ ಸಂತೋಷ ಆಯ್ತು ನನಗೆ, ತುಂಬಾ ಸಂತೋಷ. ಅಣ್ಣ, ಇವತ್ತು ಸಹೋದರರ ದಿನ. ಹಾಗಾಗಿ ನನ್ನಣ್ಣನ ಶ್ರೇಯೋಭಿವೃದ್ಧಿಗಾಗಿ ಶಾಂತಾದುರ್ಗ ದೇವಾಲಯಕ್ಕೆ ಹೋಗಿ ನಿನ್ನ ಕುರಿತಾಗಿ ಪ್ರಾರ್ಥಿಸಿಕೊಂಡು ಪ್ರಸಾದವನ್ನು ತಂದಿರುವೆ. ತೆಗೆದುಕೊಂಡ ಮಹಾಗಣಪತಿ ದೇವಸ್ಥಾನಕ್ಕೆ ನಾನು ಸಹ ಅರ್ಚನೆ ಮಾಡ್ಕೊಂಡು ಬಂದಿದ್ದೀನಪ್ಪ. ಇಟ್ಕೊಳ್ಪ. ಅಣ್ಣ, ನಮ್ಮ ಬಾಲ್ಯ ಎಷ್ಟೊಂದು ಚೆನ್ನಾಗಿದ್ದಾವ. ಆ ಬಾಲ್ಯದ ಕ್ಷಣಗಳನ್ನ ಮೆಲುಕು ಹಾಕೋದಕ್ಕೆ ಒಂದು ದಿನ ಕೂಡ ಸಾಲದು. ಅಣ್ಣ, ನಾವಿಬ್ರು ಚಿಕ್ಕವರಿದ್ದಾಗ ನಮ್ಮೂರಿನ ಮಹಾಗಣಪತಿ ದೇವಾಲಯದೆದುರು ಒಂದು ದೊಡ್ಡ ಮಾವಿನ ಮರವಿತ್ತು. ಆ ಮಾವಿನ ಮರದಲ್ಲಿ ಬಿಡುವಂತಹ ಮಾವಿನ ಬಿಡಿಗಳನ್ನ ಉಪ್ಪು ಹಾಕಿ ತಿನ್ನುತ್ತಿದ್ದೆವು. ನೆನಪಿದೆಯೇ? ಆ ಮಾವಿನ ಮರಕ್ಕೆ ಅನೇಕ ಹಣ್ಣುಗಳಾಗ್ತಾ ಇತ್ತು. ಅದನ್ನ ಒಂದು ಹೆಕ್ಕಿ ತಿಂದು ಹೊಟ್ಟೆ ತುಂಬಾ ತುಂಬಿಕೊಂಡು ಮನೆಗೆ ಹೋಗಿ ಅಪ್ಪನ ಹತ್ರ ಬಯಸ್ಕೊಂಡಿದ್ದು. ಹಾಗೇನೆ ಶಾಲಾ ದಿನಗಳಲ್ಲಿ ನಾವಿಬ್ರು ನಮ್ಮ ಸ್ನೇಹಿತರೊಡಗೂಡಿ ನಮ್ಮೂರಿನ ಹೊಳೆಯಲ್ಲಿ ಈಜಾಡಲು ಹೋಗುತ್ತಿದ್ದೆವು. ಅದೇ ಪ್ರಕಾರವಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ 1 ತಿಂಗಳ ಭಜನೆ ನಡೆಯುತ್ತೆ. ಅಲ್ಲಿ ಪಂಚಕಜ್ಜಾಯವನ್ನು ತಿನ್ನಲು ಓಡಾಡಿ ಹೋಗ್ತಾ ಇದ್ದೇವೆ. ನೆನಪಿದೆಯಲ್ಲ? ಹೌದಣ್ಣ, ಬಾಲ್ಯವನ್ನ ನೆನಪಿಸ್ಕೊಳ್ತಾ ಹೋದ್ರೆ ದಿನಗಳು ಸಾಕಾಗೋದಿಲ್ಲ. ಅಣ್ಣ, ಈ ದಿನ ನಾವಿಬ್ರು ಕೂಡ ಈ ಒಂದು ಸಹೋದರನ ದಿನದ ಸವಿನೆನಪನ್ನ ಮೆಲುಕು ಹಾಕೋಣ. ನೋಡಿ ಸಹೋದರ, ನಿನ್ನ ತಾಯಿ ಬೇರೆ, ನನ್ನ ತಾಯಿ ಬೇರೆ ಆದ್ರೂ ನಾವಿಬ್ಬರು ಒಂದೇ ತಾಯಿಯ ಮಕ್ಕಳು ಹುಟ್ಟಿದ ಹಾಗೆ ಬೆಳೆದು ಬಂದೆವು. ಆವಾಗಿಂದ ಬಾಲ್ಯವನ್ನ ಕಳೆಯುತ್ತಾ ಬಂದೆವು. ಸಂಸಾರ ಜವಾಬ್ದಾರಿಯನ್ನ ಇಡೀ ವರ್ಷವನ್ನ ಕಳೆಯುವ ಬದಲು ವರ್ಷಕ್ಕೆ 1 ಬಾರಿ ಆದರೂ ಅಣ್ಣ ತಮ್ಮ ಎಲ್ಲರೂ ಸೇರಿಕೊಂಡು ಈ ಶುಭ ಸಂದರ್ಭದಲ್ಲಿ ಆಚರಿಸುವ ದಿನವೇ ಈ ಸಹೋದರ ದಿನ. ನಮ್ಮ ಬಾಲ್ಯದ ಸವಿ ನೆನಪುಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ಒಂದು ದಿನ ಸಾಕಾಗೋದಿಲ್ಲ ಅಣ್ಣ. ಅಂದ್ರೆ ಅಣ್ಣ ತಮ್ಮಂದಿರ ಆ ಬಾಂಧವ್ಯದ ಕ್ಷಣಗಳೇ ಅಷ್ಟೊಂದು ಮಧುರವಾಗಿರ್ತದೆ. ಗೊತ್ತಿಲ್ಲ, ಆದ್ರೆ ನಾವಿಬ್ರು ಯಾವುದು ಸುಖವಾಗಿರ್ಬೇಕಪ್ಪ, ಅಷ್ಟೇ ನನ್ನ ಬಯಕೆ. ಖಂಡಿತ ಅಣ್ಣ. ಆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ಹೇಗೆ ಎಲ್ಲರಿಗೂ ಕೂಡ ಮಾದರಿಯಾಗಿ ಬದುಕಿದ್ರು, ಈ ಕಲಿಯುಗದಲ್ಲಿ ನಾವಿಬ್ರು ಅದೇ ರೀತಿ ಮಾದರಿಯಾಗಿ ಬದುಕೋಣ ಅಣ್ಣ. ಅಣ್ಣ, ಒಂದು ವಿನಂತಿ ಅಣ್ಣ. ಏನಪ್ಪ ಅದು? ನನ್ನಮ್ಮ ತುಂಬಾ ಮುಂಗೋಪಿ. ಅವಳೆಲ್ಲಾದ್ರೂ ತನ್ನ ಕೋಪದ ಭರದಲ್ಲಿ ನಿನಗೇನಾದ್ರೂ ಅಂದ್ರೆ ಆ ಮಾತಿನಿಂದ ಮುನಿಸಿಕೊಂಡು ಈ ತಮ್ಮನ ಮೇಲಿನ ಪ್ರೀತಿಯನ್ನ ಕಿಂಚಿತ್ತೂ ಕಡಿಮೆ ಮಾಡ್ಕೊಳ್ಬಾರ್ದು. ನಿನ್ನ ಮೇಲಿನ ಪ್ರೀತಿ ಕಡಿಮೆಯಾಗುತ್ತಿಲ್ಲ. ಯಾಕೆ? ನಿನ್ನನ್ನ ಬಿಟ್ಟಿರುವುದು ಅಸಾಧ್ಯವಪ್ಪ, ಅಸಾಧ್ಯ. ಒಂದು ವೇಳೆ ನಿನ್ನ ದೂರ ಮಾಡಬೇಕೆಂದಾದ್ರೆ ನಾನೊಬ್ಬ ಹುಚ್ಚನೇ ಆಗ ಹೋಗ್ತೀನಿ. ತಮಾಷೆಗೂ ಕೂಡ ಅಂತ ಮಾತಾಡ್ಬೇಡಣ್ಣ. ಅದೇ ರೀತಿ ಮುಂದೊಂದು ದಿನ ನೀನೇನಾದ್ರೂ ನನ್ನ ಬಾಳಿನಿಂದ ದೂರ ಆದಂತಾದ್ರೆ ನೀನಿರಲ್ಲ ಈ ಶೂನ್ಯ ಬದುಕಿನಲ್ಲಿ ನಾನು ನನ್ನ ಬಾಳಿಗೆ, ನನ್ನ ಜೀವಕ್ಕೆ, ನನ್ನ ಬದುಕಿಗೆ ವಿದಾಯ ನಾನು ಕೂಡ ಈ ಜಗದ ಋಣವನ್ನ ತೀರಿಸಿಕೊಳ್ಳಬೇಕು. ಅದನ್ನು ಮಾತಾಡಬೇಕಪ್ಪ. ನಾನು ನೀನು ಯಾವತ್ತೂ ಜೊತೆಯಾಗಿ ಇರಬೇಕು. ಎಂತ ಸಂದರ್ಭ ಬಂದರೂ ನಾವು ಬೇರೆ ಆಗಲು ಖಂಡಿತ ಸಾಧ್ಯವಿಲ್ಲ. ಬೇರೆ ಆಗ್ಬೇಕೆಂದಾದ್ರೆ ನಮ್ಮ ಜೀವಿಗೆ ಹೋಗ್ಬೇಕಪ್ಪ. ಖಂಡಿತ ಲೋಕ ಮೆಚ್ಚುವಂತಹ ಸಹೋದರ
ದೂರವಾಗಿ ಮಾಡೋಣ ಅಣ್ಣ. ಖಂಡಿತವಾಗಿಯೂ. ಖಂಡಿತ. ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು. ಹಾಗಾದ್ರೆ ಬರೀ ಒಂದು ಹಾಡು.